ಪ್ರಿಯ ವೀಕ್ಷಕರೇ, ಸ್ವಾಮಿ ಶ್ರೀ ಹೋಳಿಗೆ ಹನುಮಪ್ಪ ಎಂದೇ ಪ್ರಖ್ಯಾತವಾಗಿರುವಂತಹ ಸುಮಾರು 4,000 ವರ್ಷಗಳ ಇತಿಹಾಸವಿರುವ ಪಾಂಡವ ಪುತ್ರ ಜನಮೇಜಯ ಮಹಾರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹ ನಂತರದ ದಿನಗಳಲ್ಲಿ ವ್ಯಾಸರಾಜರಿಂದ ಪುನರ್ ಪ್ರತಿಷ್ಠಾಪನೆ ನಂತರ ಸ್ವಾಮಿ ಶ್ರೀ ಪುರಾತನ ದೇವಸ್ಥಾನವಾದ ಹರಿಹರೇಶ್ವರ ದೇವಸ್ಥಾನದ ಹತ್ತಿರ ತುಂಗಾಭದ್ರಾ ನದಿ ಸಂಗಮ ಸ್ಥಾನದಲ್ಲಿ ಕರ್ನಾಟಕದಲ್ಲಿ ಶ್ರೀಮದ್ ಉತ್ತರಾದಿಮಠ ಮಠಾಧೀಶರಾದ ಸ್ವಾಮಿ ಶ್ರೀ ಸತ್ಯಾತ್ಮ ತೀರ್ಥರಿಂದ ಪುನರ್ ಪ್ರತಿಷ್ಠಾಪನೆ ಕೇವಲ ಒಂದು ತೆಂಗಿನಕಾಯಿ ಪೂರ್ಣ ಫಲವನ್ನು ನೀಡಿತು. ಎಂಥದೇ ಸಮಸ್ಯೆ ಆದರೂ ಸರಿ, ಮದುವೆ ಸಮಸ್ಯೆ, ಮಕ್ಕಳಾಗದಿರುವುದು, ಬ್ಲ್ಯಾಕ್ ಮ್ಯಾಜಿಕ್ನಿಂದ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ವಿದ್ಯೆ ಸಮಸ್ಯೆ, ಟ್ರಾನ್ಸ್ಫರ್ ಸಮಸ್ಯೆ, ಕೆಲಸದ ಸಮಸ್ಯೆ, ಸಾಲದ ಸಮಸ್ಯೆ, ಎಂಥದೇ ಸಮಸ್ಯೆ, ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರವಾದ ನಂತರ ಹೋಳಿಗೆ ನೈವೇದ್ಯವನ್ನು ಮಾಡಿಸುತ್ತೇನೆಂದು ನಂಬಿ ಸ್ವಾಮಿಯು ರಕ್ಷಿಸಿ ಬಂದು ಸೇವೆ ಮಾಡಿ ತಕ್ಷಣದಲ್ಲಿ ವಿಶ್ವಾಸದಿಂದ ಸಂಕಲ್ಪ ಮಾಡಿದವರಿಗೆ ಖಂಡಿತ ಸ್ವಾಮಿ ಕೋಟ್ಯಾಂತರ ಭಕ್ತರನ್ನು ಹರಿಸಿ ರಕ್ಷಿಸಿರುತ್ತಾರೆ. ಶ್ರೀ ಹೋಳಿಗೆ ಹನುಮಪ್ಪರವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಬರೆದಿರಿ. ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಬೇಕಾಗಿ ವಿನಂತಿ.